ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೌರಿಂಗ್ ಕಾಂಪೌಂಡ್ ಕುಸಿತಕ್ಕೆ 7 ಜನ ಬಲಿಯಾದಂತಹ ಪ್ರಕರಣ. ಡಿಸಿ ಜಗದೀಶ್ ತಂಡದಿಂದ ಘಟನಾ ಸ್ಥಳ ಪರಿಶೀಲನೆ ಈಗಾಗಲೇ ನಡೆದಿದೆ. 5:30 ವೇಳೆಗೆ ಬಂದಿದ್ದಾರೆ. ಮೇಲ್ನೋಟಕ್ಕೆ ಮಣ್ಣು ಸುರಿದಿರೋದೇ ದುರಂತಕ್ಕೆ ಕಾರಣ. ಮಣ್ಣಿನ ಒತ್ತಡವನ್ನು ತಡೆದುಕೊಳ್ಳುವಷ್ಟು ಗಟ್ಟಿಯಾಗಿ ಗೋಟೆ ಇರಲಿಲ್ಲ. ಸೊ ಟೆಕ್ನಿಕಲ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಅಧಿಕಾರಿಗಳಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ವಾರದ ಒಳಗೆ ಸರ್ಕಾರಕ್ಕೆ ವರದಿ ಕೊಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಕೇಳಿದರು. 1 ವಾರದಲ್ಲಿ ವರದಿ ಕೊಡಿ, ಈ ಘಟನೆ ಯಾಕಾಯಿತು ಮತ್ತು ಇದಕ್ಕೆ ಹೊಣೆಗಾರರು ಯಾರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ತಂಡ ಬೌರಿಂಗ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ. ಅವರ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಮಣ್ಣು ಸುರಿದಿರೋದೇ ದುರಂತಕ್ಕೆ ಕಾರಣ. ವಿಪರೀತ ಮಣ್ಣು ಸುರಿದಿದೆ, ಮಳೆ ಬಂದಿದೆ, ಆ ಮಣ್ಣಿನ ಪ್ರೆಷರನ್ನು ಕಾಂಪೌಂಡ್ ತಡ್ಕೊಂಡಿಲ್ಲ, ಹಾಗಾಗಿ ಕಾಂಪೌಂಡ್ ಬಿದ್ದಿದೆ ಅಂತನ್ಬಿಟ್ಟು. ಇನ್ನೂ ಕೂಡ ತಜ್ಞರ ತಂಡ ಸ್ಥಳಕ್ಕೆ ಬರುತ್ತೆ, ಅವರಿಂದಲೂ ಕೂಡ ಮಾಹಿತಿ ಪಡ್ಕೋತೀವಿ. ಎಲ್ಲರ ವರದಿಯನ್ನು ಕ್ರೋಢೀಕರಿಸಿ ನಂತರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಈಗೇನು ವಾಲ್ ಕಲಾಪ್ಸ್ ಆಗಿ 7 ಜನ ಏನು ಮರಣ ಹೊಂದಿದ್ರು, ಅದಕ್ಕೆ ಸರ್ಕಾರ ಒಂದು ತಂಡವನ್ನು ನೇಮಕ ಮಾಡಿದೆ. ಸ್ಥಳೀಯ ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ 7 ದಿನಗಳ ಒಳಗಾಗಿ ಅಂತ. ಹಾಗಾಗಿ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ನೋಡ್ಲಿಕ್ಕೆ ಬಂದಿದ್ದೇನೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಈ ವಾಲ್ ಬಿದ್ದೋಗಿರೋದು ನೋಡ್ತಾ ಇದ್ದೀವಿ. ಇನ್ನು ಟೆಕ್ನಿಕಲ್ ತಂಡ ಬೇರೆ ಇದೆ, ಅವ್ರು ನಾಳೆ ಬೆಳಿಗ್ಗೆ ಬಂದು ಅವ್ರು ವಿಸಿಟ್ ಮಾಡ್ತಾರೆ. ಅವರು ಸಹ ಅಬ್ಸರ್ವೇಷನ್ ಏನಿದೆ ಅದನ್ನ ನೋಡ್ಕೊತಾರೆ. ನಾನಷ್ಟೇ ಈಗ ಡಾಕ್ಟರ್ ಜೊತೆ ಮಾತಾಡ್ತೀನಿ. ಈ ಕೆಲಸ ಎಲ್ಲ ಯಾವಾಗ ಪ್ರಾರಂಭ ಆಯಿತು, ಏನು, ಯಾವಾಗಿಂದ ಈ ಮಣ್ಣನ್ನು ಡೆಬ್ರೀಸ್ನ ಸುರಿದಿದ್ದಾರೆ, ಬಿಕಾಸ್ ಆಫ್ ಡೆಬ್ರೀಸೇ ವಾಲ್ ಕೊಲ್ಯಾಪ್ಸ್ ಆಯಿತಾ ಏನು, ಇದೆಲ್ಲ ವಿಷಯವನ್ನು ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ನಾವು ನೋಡಿ